ಪತಿ ಪತ್ನಿ ಸೇರಿದ ಮರುದಿನ ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಗಂಡ ಹೆಂಡತಿಯ ಪ್ರೀತಿಯು ಅತಿ ಅಮೂಲ್ಯವಾದದ್ದು. ಈ ಪ್ರೀತಿಯಲ್ಲಿ ಶಾರೀರಿಕ ಸಂಬಂಧ ಎನ್ನುವುದು ಬಹಳ ಮುಖ್ಯವಾದ ವಿಷಯ. ಇದು ಕೇವಲ ಗಂಡ ಹೆಂಡತಿಯ ಶಾರೀರಿಕ ಸುಖಕ್ಕಾಗಿ ಅಲ್ಲದೆ ಅವರಿಬ್ಬರ ನಡುವೆ ಅನುಬಂಧ, ಪ್ರೇಮ, ಹೊಂದಾಣಿಕೆ, ತಾಳ್ಮೆ, ಜೀವನದಲ್ಲಿ ಏಳಿಗೆಗೆ, ಮಾನಸಿಕ ಪ್ರಶಾಂತತೆಗೂ ಕೂಡ ಕಾರಣವಾಗುತ್ತದೆ. ಗಂಡ ಹೆಂಡತಿ ಸೇರಿದ ಮರುದಿನ ಗೊತ್ತಿದ್ದು ಗೊತ್ತಿಲ್ಲದೆ ಇಂತಹ ತಪ್ಪುಗಳು ಮಾಡುತ್ತಾರೆ. ಮರುದಿನ ಎದ್ದು ಯಾವ ನಿಯಮ ಪಾಲಿಸಬೇಕು? ತಲೆ ಸ್ನಾನ ಮಾಡದೆ ದೇವರ ಮುಂದೆ ದೀಪ ಬೆಳಗಿಸಬಹುದಾ? ಸ್ನಾನ ಮಾಡದೆ ಹೊರಗಡೆ ಹೋಗಬಹುದಾ? ಮಂಚದ ಮೇಲಿದ್ದ ಬೆಡ್ಶೀಟ್ ಅನ್ನು ಏನು ಮಾಡಬೇಕು? ಸೇರಿದ ನಂತರ ಸ್ನಾನ ಮಾಡದೆ ಮನೆ ಕೆಲಸವನ್ನು ಮಾಡಬಹುದಾ? ಈ ರೀತಿಯ ಸಂದೇಹಗಳಿಗೆ ಉತ್ತರ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ. ಮನೆಯಲ್ಲಿ ಹಿರಿಯರಿದ್ದರೆ ಇಂತಹ ಗೊಂದಲಗಳಿಗೆ ಉತ್ತರ ಸಿಗುತ್ತೆ. ಮನೆಯಲ್ಲಿ ಯಾರೂ ಸಹ ತಿಳುವಳಿಕೆ ಹೇಳುವವರು ಇಲ್ಲವೆಂದಾದರೆ ತಮಗೆ ಅನಿಸಿದ ಹಾಗೆ ಜೀವನ ನಡೆಸುತ್ತಾರೆ. ಆದರೆ ಈ ರೀತಿ ಯಾವಾಗಲೂ ಮಾಡಬಾರದು. ಮನೆಯಲ್ಲಿ ಪುರುಷರು ತಲೆ ಸ್ನಾನ ಮಾಡಿಯೇ ದೀಪಾರಾಧನೆ ಮಾಡಬೇಕು. ಪುರುಷರು ಕೇವಲ ಮೈಗೆ ಸ್ನಾನ ಮಾಡಬಾರದು. ಹೆಂಡತಿ ದೇವರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ದರೂ ಸಹ ಗಂಡನಾದವನು ತಲೆ ಸ್ನಾನ ಮಾಡಿಯೇ ದೇವರಿಗೆ ನಮಸ್ಕಾರ ಮಾಡಬೇಕು ಅಥವಾ ದೀಪಾರಾಧನೆ ಮಾಡಬೇಕು. ಆದರೆ ಸ್ತ್ರೀಯರು ಪ್ರತಿನಿತ್ಯ ತಲೆ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸ್ತ್ರೀಯರು ವಾರಕ್ಕೆ 2 ದಿನ ನಿಗದಿಪಡಿಸಿಕೊಂಡು ತಲೆ ಸ್ನಾನ ಮಾಡಬೇಕು. ಮುಖ್ಯವಾಗಿ ಬರುವ ಸಂದೇಹ ಏನೆಂದರೆ ಗಂಡ ಹೆಂಡತಿ ಸೇರಿದ ಮರುದಿನ ದೇವರ ಮುಂದೆ ದೀಪ ಹಚ್ಚುವಾಗ ಸ್ತ್ರೀಯರು ತಲೆ ಸ್ನಾನ ಮಾಡಬೇಕಾ? ಇಲ್ಲ, ಸ್ತ್ರೀಯರು ಪ್ರತಿನಿತ್ಯ ತಲೆ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮುಖ್ಯವಾದ ಪೂಜೆಗಳು ಇದ್ದಾಗ, ಮನೆಯಲ್ಲಿ ಏನಾದರೂ ವ್ರತಗಳನ್ನು ಮಾಡುವಾಗ ಅಥವಾ ದೇವರಿಗೆ ಹರಕೆ ಅಥವಾ ಮುಡುಪು ಕಟ್ಟುವ ದಿನಗಳಲ್ಲಿ, ಹಬ್ಬಗಳ ಸಮಯದಲ್ಲಿ ಹಾಗೆಯೇ ನೀವು ಪ್ರತ್ಯೇಕವಾಗಿ ವಾರ ಒಪ್ಪತ್ತು ಅಂದರೆ ಕೆಲವರು ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಹೀಗೆ ನಿಮಗೆ ಇಷ್ಟವಾದ ದೇವರ ಆರಾಧನೆ ಮಾಡಲು, ಉಪವಾಸ ಮಾಡಲು ಮೀಸಲಿಡುವ ದಿನಗಳಂದು ತಲೆ ಸ್ನಾನ ಮಾಡಿದರೆ ಸಾಕು. ನಿತ್ಯವೂ ತಲೆ ಸ್ನಾನ ಮಾಡಲೇಬೇಕೆಂದು ಸ್ತ್ರೀಯರಿಗೆ ಯಾವ ನಿಯಮವೂ ಇರುವುದಿಲ್ಲ. ಏಕೆ ನಿತ್ಯ ದೇವರಿಗೆ ಕೈ ಮುಗಿಯುವಾಗ, ದೀಪಾರಾಧನೆ ಮಾಡುವಾಗ ಸ್ತ್ರೀಯರು ತಲೆ ಸ್ನಾನ ಮಾಡಬಾರದು? ವಾರಕ್ಕೆ 2 ಸಲವೇ ತಲೆ ಸ್ನಾನ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಏನೆಂದರೆ, ಸ್ತ್ರೀಯರು ಹಣೆಗೆ ಕುಂಕುಮ ಇಟ್ಟರೆ ಸಾಕ್ಷಾತ್ ಗಂಗಾದೇವಿಯನ್ನೇ ತಮ್ಮ ಹಣೆಯಲ್ಲಿ ಧರಿಸಿದಷ್ಟು ಪವಿತ್ರತೆ ಇರುತ್ತದೆ. ಸ್ತ್ರೀಯರ ಹಣೆಯನ್ನು ಗಂಗಾದೇವಿಯ ಪವಿತ್ರ ಸ್ಥಾನವಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ತಲೆ ಸ್ನಾನವನ್ನು ಸ್ತ್ರೀಯರು ಗಂಡನ ಜೊತೆ ಸೇರಿದಾಗೆಲ್ಲ ಮಾಡುವ ಅವಶ್ಯಕತೆ ಬರುವುದಿಲ್ಲ. ಕೇವಲ ಮೈ ಸ್ನಾನ ಮಾಡಿದರೆ ಸಾಕು. ಸ್ತ್ರೀಯರು ಮೈ ಸ್ನಾನ ಮಾಡಿದಾಗ ಮರೆಯದೆ ಹಣೆಗೆ ಮೊದಲು ಕುಂಕುಮದ ಬೊಟ್ಟಿಟ್ಟು ಕೆನ್ನೆಗೆ ಅರಿಶಿನ ಹಚ್ಚಿ ನಂತರ ದೇವರ ಮನೆ ಪ್ರವೇಶಿಸಿ. ದೇವರ ವಿಗ್ರಹ, ಫೋಟೋಗಳನ್ನು ಮುಟ್ಟದೆ ದೀಪಾರಾಧನೆ ಮಾಡಿ ಭಕ್ತಿಯಿಂದ ಕೈಮುಗಿದು ದೇವರ ಮನೆಯಿಂದ ಹೊರಬರಬೇಕು. ಗಂಡ ಹೆಂಡತಿ ಸೇರಿದ ಮರುದಿನ ಮನೆಯನ್ನು ಒರೆಸಬೇಕು. ದೇವರ ಕೋಣೆ ಒಂದನ್ನು ಬಿಟ್ಟು ಉಳಿದ ಎಲ್ಲ ಕೋಣೆಗಳಿಗೂ ಮನೆ ಒರೆಸುವ ನೀರಿಗೆ ಅರಿಶಿನ ಬೆರೆಸಿ ಆ ನೀರಿನಿಂದ ಮನೆ ಒರೆಸಬೇಕು. ನಂತರ ದೇವರ ಮುಂದೆ ದೀಪಾರಾಧನೆ ಮಾಡಬೇಕು. ಗಂಡ ಹೆಂಡತಿ ಸೇರಿದ ಮರುದಿನ ಸ್ನಾನ ಮಾಡಿ ಮನೆ ಒರೆಸಬೇಕಾ ಅಥವಾ ಮನೆ ಒರೆಸಿ ಸ್ನಾನ ಮಾಡಬೇಕಾ? ನೀವು ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಒಳಗೆ ತಿರುಗದೆ ಮೊದಲು ಸ್ನಾನದ ಮನೆಗೆ ಹೋಗಿ ಸ್ನಾನ ಮಾಡಿ ಹೊರಬಂದು ನಂತರ ಮನೆ ಶುದ್ಧಿಯನ್ನು ಮಾಡಬೇಕು. ಸೇರಿದ ಮರುದಿನ ಸ್ನಾನ ಮಾಡದೆಯೇ ಮನೆ ಒಳಗೆ ಓಡಾಡಬಾರದು. ಇನ್ನು ಗಂಡ ಹೆಂಡತಿ ಮಲಗಿದ ಮಂಚದ ಮೇಲೆ ಹಾಸಿರುವ ಬೆಡ್ಶೀಟ್ ಅನ್ನು ನಿತ್ಯವೂ ಬದಲಿಸಬೇಕಾ? ಬೇಡ. ಆ ಬೆಡ್ಶೀಟ್ ಅನ್ನು ಮಡಚಿ ದಿಂಬಿನ ಕೆಳಗೆಯೋ ಅಥವಾ ಒಂದು ಪ್ರತ್ಯೇಕವಾದ ಜಾಗದಲ್ಲೋ ಇಡಬೇಕು. ನಂತರ ಹಾಸಿಗೆಯ ಮೇಲೆ ಹಾಗೂ ಮನೆಯ ಎಲ್ಲ ಮೂಲೆಗಳಿಗೂ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಬೇಕು. ಮಕ್ಕಳು ಮಲಗುವ ಜಾಗದಲ್ಲಿ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಸೇರಬಾರದು. ಅದು ಮಕ್ಕಳಿಗೆ ಹೆಚ್ಚು ನಕಾರಾತ್ಮಕ ಶಕ್ತಿಯನ್ನು ತಂದೊಡ್ಡುತ್ತದೆ. ಮಕ್ಕಳಿಗೆ ಅನಾರೋಗ್ಯ, ಹೇಳಿದ ಮಾತನ್ನು ಕೇಳುವುದಿಲ್ಲ, ಮೊಂಡತನ ಹೆಚ್ಚುತ್ತದೆ. ದಂಪತಿಗಳು ಸೇರಿದ ಮರುದಿನ ಸ್ನಾನ ಮಾಡದೆಯೇ ಅಡುಗೆ ಮನೆ ಪ್ರವೇಶ ಮಾಡಬಾರದು. ಇದು ಪರಮ ದರಿದ್ರ. ಸ್ನಾನ ಹಾಗೂ ಮನೆಯ ಶುಚಿ ಆದ ಮೇಲೆಯೇ ಅಡುಗೆ ಮನೆಗೆ ಹೋಗಬೇಕು. ರಾತ್ರಿ ಮಲಗುವ ಮುನ್ನವೇ ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಅನ್ನು ಕೂಡ ಕ್ಲೀನ್ ಮಾಡಬೇಕು. ಮನೆಯಲ್ಲಿ ಹಿರಿಯರು ಮಾತ್ರ ನಿತ್ಯ ದೀಪಾರಾಧನೆ ಮಾಡ್ತಾರೆ. ನಾವು ನೇರವಾಗಿ ಹೋಗಿ ದೇವರಿಗೆ ಕೈ ಮುಗಿದು ನಮ್ಮ ಕೆಲಸ ಕಾರ್ಯಗಳಿಗಷ್ಟೇ ಹೋಗುವುದು ಎಂದರೆ ನೀವು ಸಹ ನಿಮ್ಮ ಬೆಡ್ರೂಮ್ನಿಂದ ಹೊರಬಂದು ಮೊದಲು ಸ್ನಾನ ಮಾಡಿಯೇ ಮನೆಯಲ್ಲಿ ಓಡಾಡಬೇಕು. ಸೇರಿದ ಮರುದಿನ ನಾವು ಪೂಜೆ ಮಾಡುವುದಿಲ್ಲ ಎಂದು ಬೇಕಾಬಿಟ್ಟಿ ಮನೆಯಲ್ಲಿ ತಿರುಗಾಡಬಾರದು. ಇಂತಹ ನೀವು ತಿಳಿಯದ ಅನೇಕ ವಿಷಯಗಳನ್ನು ಚಂದನಾ ಲೋಕದಲ್ಲಿ ನಾವು ತಿಳಿಸಿಕೊಡುತ್ತೇವೆ. ಮನಸಾರೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಮರೆಯದೆ ಫಾಲೋ ಮಾಡಿ.
ಥ್ಯಾಂಕ್ ಯು.